ತಾರೀಕು 5/11/2025 ಹಾಸನ ಡಿಸ್ಟ್ರಿಕ್ಟು ಜಿಲ್ಲಾ ಪಂಚಾಯತಿ ಆ ಜಾಗದಲ್ಲಿ ಸೆಕೆಂಡ್ ಫ್ಲೋರ್ ಹೊಯ್ಸಳ ಸಭಾಂಗಣದಲ್ಲಿ ಒಂದು ಸ್ಪೆಷಲ್ ಕತೆ ನಡೀತಿವತ್ತು. ಎಲ್ಲರೂ ಕೇಳಬೇಕು, ತಿಳ್ಕೋಬೇಕು. ಈ ಮೇಡಮ್ ಒಬ್ಬರು ಲೇಡಿ ಮಹಿಳಾ ಆಯೋಗದ ಕಮಿಷನರ್. ಇವರು ವಾಟ್ಸಪ್ಪಲ್ಲೆಲ್ಲ ಸಿಕ್ಕಾಪಟ್ಟೆ ಹಚ್ಚಿದ್ರು. 3 ದಿನಗಳ ಕಾಲ ಹಾಸನ ಭೇಟಿ ಮಾಡ್ತಾ ಇದ್ದೀವಿ ನಾವು ಧರ್ಮಕ್ಕೆ ಅನ್ನೋ ಲೆವೆಲ್ಗೆ ಒಂದು ಸಣ್ಣನೇ ಕ್ಲಿಪ್ ಬರ್ತಾ ಇದ್ದೀನಿ. ನಾವು ನಿಮಗೆಲ್ಲ ಹೆಲ್ಪ್ ಮಾಡೋಕ್ಕೆ ಅನ್ನೋ ಲೆವೆಲ್ಗೆ ಒಂದು ಕಣೆ ಹೇಳಿಬಿಟ್ಟಿದ್ರು ಕಣ್ರಪ್ಪ. ನಾವು ಇವ್ರು ಏನು ದವಾಗ್ದಾರಪ್ಪ ಅಂತ ನಾನು ಕಡೆದ ಕಾಲ್ ಮಾಡಿ ಕೇಳಿದೆ. ಇವ್ರದ್ದು ಯಾವ್ದು ಡೆಪ್ಯೂಟಿ ಡೈರೆಕ್ಟರ್ ದನೀಶ್ ಆ ಥರ ಹೆಸರು ಅವ್ರು. ಒಬ್ಬರು ನಂಬರ್ನ ಪತ್ತೆ ಮಾಡ್ಕೊಂಡು ಕಾಲ್ ಮಾಡಿ ಕೇಳಿದೆ, ಏನರಪ್ಪ ಮಾಡ್ತಿದ್ದೀರಿ ಸರ್ ಅಂತ ಕೇಳೋಕ್ಕಿಂತ ಮುಂಚೆ ಕಡೆ ಡಿಸ್ಕನೆಕ್ಟೇನೆ ಮಾಡಿಬಿಟ್ರು ಅವರು ಕಾಲ್. ಅಲ್ಲಿಗೆ ಅವ್ರು ಸಿಗಲಿಲ್ಲ ನನಗೆ. ಏನು ಮಾಡ್ತಿದ್ದೀರಿ ಮೊದಲನೇ ದಿನ ಬಂದರೆ ನಿಮಗೆ ನಿಮ್ಮ ಕಡೆಯಿಂದ ನಮ್ಮದೇನಾದ್ರು ಕೆಲಸ ಆಯಿತು ಹೋಗಿ ಕೇಳ್ಕೊಳ್ಳೋಣ ಅಂತ ಮಾಡಿದ್ದೆ. ಅದು ವರ್ಕ್ ಆಗಲಿಲ್ಲ. ಯಾಕಂದರೆ ಊರಿಗೆಲ್ಲ ಸಿಕ್ಕಾಬಿಟ್ಟರೆ ಟ್ರೈನಿಂಗಲ್ಲಿದ್ದರಂತೆ. ಡಮ್ಮನ ಫೋನ್ ಇಟ್ಟರು. ಇನ್ಯಾರ ಹತ್ರ ಕೇಳ್ಕೊಳ್ಳೋಣ? ZPCUಗೆ ಒಬ್ಬರು PA ಅಂತ ಇದ್ದಾರಲ್ಲಿ, ಅವರಂತೂ ಎತ್ಕೊಳ್ಳೇ ಇಲ್ಲ ಲ್ಯಾಂಡ್ಲೈನ್ ಕಾಲು. ಹಾಗಾಗಿ ನನಗೆ 3, 4, 5 ಈ 3 ದಿನಗಳಲ್ಲಿ 3ನೇ ತಾರೀಕು ಹೋಗೋಕ್ಕಾಗಲಿಲ್ಲ, 4ನೇ ತಾರೀಕು ರಣ ಬಿಸಿಲು ಹೋಗೋಕ್ಕಾಗಲಿಲ್ಲ, 5ನೇ ತಾರೀಕು ಬನ್ನಿ ಮೇಡಮ್ ನಿಮಗೆ ಕೋರ್ಟಲ್ಲಿ ಕೇಸ್ ಟ್ರಯಲ್ ಇದೆ, ಎವಿಡೆನ್ಸ್ ಮಾಡಬೇಕು ನೀವು ಅಂತ ಕರೆದ್ರು. ಪೊಲೀಸರು ಹೆಸರು ಯಶೋಧರ, ಹೆಡ್ ಕಾನ್ಸ್ಟೇಬಲ್ ಇರಬೇಕು, ನಮ್ಮ ಹಾಸನ ಸಿಟಿ ಪೊಲೀಸ್ ಸ್ಟೇಷನ್. ಕರೆದ್ರು, ಗ್ಯಾರಂಟಿ ಕರ್ಕೊಬತ್ತೀವಿ, ಎವಿಡೆನ್ಸು ಬನ್ನಿ, ನಾನೇ ಮಾಡ್ತಿರೋದು, ಪಾರ್ಟಿ ಇನ್ ಪರ್ಸನ್, ಬನ್ನಿ ಅಂತ. ಕೂಡ ನನ್ನ ಹತ್ರ ನಂತ ಇನ್ನೊಂದು ಕೇಸ್ ಇದೆ ಕಣಪ್ಪ, ಅದೇಗೆ ಬರಲಿ, 2 ಕಡೆ ಒಟ್ಟೊಟ್ಟಿಗೆ ಇರೋಕ್ಕಾಗತ್ತೆ? ತಪ್ಪಿಸ್ಕೊಳ್ಳೋದಂತಲ್ಲ, ಮಾಡೋಕ್ಕೆ ಅಂತಲ್ಲ, ಹೆಂಗೆ ಬರಲಿ 2 ಕಡೆ? ನೀವೇ ನೋಡ್ಕೊಳ್ಳಿ, ಈ ಕೋರ್ಟ್ಸ್ ತೆಗೆದ್ಬಿಟ್ಟು 2 ಕಡೆ ಕೇಸ್ ಇದೆ ನನಗೆ, 2 ಕಡೆ ಇಂಪಾರ್ಟೆಂಟೇನೆ. ಮುಂಚೆಲೇ ಹೇಳೋದಲ್ವಾ, 1 ವಾರ ಮುಂಚೆ ಕಡೆ ಅಂತೆಲ್ಲ. ಅಲ್ಲಿಂದ ನಾನು ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಜಡ್ಜ್ ಆಬ್ಸೆಂಟ್. ಹೋಗಿ ಡಿಸೈಡ್ ಮಾಡಿದ್ದೆ ಫೋಟೋ ಈ ರಣ ಬಿಸಿಲೊಳಗಡೆ ದರಿದ್ರ 2-3 ಕೆಲಸ ಆತ ಒಟ್ಟಿಗೆ ಅಂತ ಅಂದ್ಕೊಂಡು ಹೋಗಿದ್ದು. ಈ ಕಮಿಷನರ್ ಮುಖನೂ ನೋಡ್ಕೊಬರೋಣ, ನಮ್ಮ ಮಹಿಳಾ ಆಯೋಗದ ಕಮಿಷನರು ಅಂತ ನಾ ಹೋಗಿದ್ದು. ಕೋರ್ಟಲ್ಲಿ ಮುಗಿಸ್ಕೊಂಡು ಈ ZPಗೆ ಅಂತ ಹೋದರೆ ಅಲ್ಲಿ ನೋಡ್ತೀನಿ ಜನಸಾಗರ, ಅಸಾಧ್ಯ. ತಳ್ಳಾಡ್ಕೊಂಡು ತೂರ ಸೈಡಿಗೆ ತಳ್ಕೊಂಡು ಹೋಗಿ ಬಾಗಿಲ ಹತ್ರ ಹೋದರೆ ಅಲ್ಲಿ ನಿಂತಾರೆ 2 PSIಗಳು ಲೇಡಿ, ಮತ್ತಿನ್ಯಾರೋ PSI ಜೆಂಟ್ಲ್ಮನ್. ಹಿಂಗೆ ಯದ್ವಾ ಸೆಕ್ಯೂರಿಟಿ ಆ ಸಭಾಂಗಣದ ಒಳಗಡೆ ಹೋಗೋಕ್ಕೇನೆ ಟೋಕನ್ ತಗೊಂಬನ್ನಿ ಇಲ್ದವರ ಒಳಗಡೆ ಬಿಡೋದಿಲ್ಲ ಅಂತ ಕೂತ್ಕೊಂಡ್ರು. ಟೋಕನ್ ಕೊಡೋ ಜಾಗಕ್ಕಂತ ಅಂದ್ಬಿಟ್ಟು ನಾನು ಮತ್ತೆ ರಿವರ್ಸ್ ಬಂದ್ಬಿಟ್ಟು ಹೋಗಿ ನೋಡಿದ್ರೆ ಆ ಟೋಕನ್ಗಳೆಲ್ಲ ಖಾಲಿ ಅಂತಾರೆ. ನೋಡ್ರಿ ಅಂತ ಮಟ್ಟಿಗೆ ಯಾವ್ಯಾವ ಮಟ್ಟಿಗೆ ಲೆವೆಲಿಗೆ ಇವರು ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಬ್ಯೂರೋಕ್ರಾಟ್ಗಳು ನಮ್ಮ ಡಿಸ್ಟ್ರಿಕ್ಟ್ ಹಾಸನದಲ್ಲಿ. ಇವ್ರಿಗೆ ಏನಂತ ಹೇಳಬೇಕು ನಾನು? ಅಚ್ಚ ಕನ್ನಡದಲ್ಲಿ ಮಾನ ಮರ್ಯಾದೆ ಇಲ್ದಲಿರೋರು ಅಂತ ಹೇಳಬೇಕೋ, ಅಥವಾ ಇಂಗ್ಲೀಷಲ್ಲಿ ಶೇಮ್ಲೆಸ್ ಫೆಲೋಸ್ ಅಂತ ಹೇಳ್ಬೇಕಾ? ಈ ಸಿನಿಮಾ ಆರ್ಗನೈಸ್ ಮಾಡೋರೆ ಇವರೇ ಎಲ್ಲ ಕೂಗಿ ಕರೆದವ್ರು ಬರ್ರಿ ಅಂತ. ಆಮೇಲೆ ಅಲ್ಲೋದ್ಮೇಲೆ ಇವ್ರು ಎಲ್ಲ ಸಿವಿಲ್ ಮ್ಯಾಟ್ರ್ಗಳೇ ತಗೊಂಬಂದಿದ್ದಂತೆ ಜನಗಳು, ಅಂದರೆ ಜಮೀನಿಗೆ ರಿಲೇಟೆಡ್ ರೆವೆನ್ಯೂ ಮ್ಯಾಟ್ರಸ್. ಹಂಗಾಗಿ ಇಂಥವರೆಲ್ಲ ಬರೋಂಗಿಲ್ಲ ಹಿಂಗಂತ ಸಾರಿ ಹೇಳ್ತಿದ್ರು. ಬಂದಿದ್ದವರೆಲ್ಲ ಬರೀ ಅಂಥವ್ರೇನೋ ಜನ ಅನ್ನೋ ಲೆವೆಲಿಗೆ ಕಾಣಿಸ್ತಾ ಇತ್ತಪ್ಪ. ಅಂದ್ರೂ ಇವ್ರೊಳಗಡೆ ಹೊರಗಡೆ ಒಬ್ಬೊಬ್ರನ್ನಂತೂ ಕಳಿಸಿ ಏನ ಕಣೆ ಹಾಳು ಮಾಡೋದು ವ್ಯವಹಾರ ಮಾಡ್ತಿದ್ರೋ, ಏನು ಕೇಳಿಕೊಡ್ತಿದ್ರೋ, ಅರ್ಜಿ ಇಸ್ಕೊತಿದ್ರೋ, ಏನೋ ಮಾತಾಡ್ತಿದ್ರೋ, ಏನೋ ಮಾಡಿ ಒಂದೊಂದೇ ಹೊರಗಡೆ ಬರೋದು ನೋಡ್ತಿದ್ದೆ ನಾನು. ಆದರೆ ಮಾತ್ರ
ಒಬ್ಬೊಬ್ರು ಹೊರಗಡೆ ಬಂದಂಗೆ ಹೊಸೊಬ್ರನ್ನ ಇನ್ನೊಬ್ರಿಗೆ ಒಳಗಡೆ ಬಿಡೋ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಆಮೇಲೆ ಟೋಕನ್ ಅಂತೂ ಟೋಟಲಿ ಬಂದ್ ಮಾಡಾಕಿದ್ರು. ಒಬ್ಬರು ಒಂದು ಟೋಕನ್ ರಿಲೀಸ್ ಆಯ್ತು ಅಂತಂದ್ರೆ ಆ ಟೋಕನ್ ನೆಕ್ಸ್ಟ್ ಯಾರು ಕೇಳ್ತಿರ್ತಾರೋ ಅವ್ರಿಗೆ ಅಸೈನ್ ಮಾಡ್ಬೇಕಲ್ವಾ, ಮಾಡ್ತಾ ಇರ್ಲಿಲ್ಲ. ಅಷ್ಟೊಂದು ಬುದ್ಧಿ ಇದ್ರಲ್ವೇನ್ರಪ್ಪ ನಮ್ಮ IAS ಆಫೀಸರ್ಗಳಿಗೆ. IPS ಆಫೀಸರ್ ಸುಜಿತಾ ಮೊಹಮ್ಮದ್ ನಮ್ಮ SP ಇರಲಿಲ್ಲ ಮೇಡಮ್, ಅವ್ರ ಮೇಲ್ಗಡೆ ಕಂಪ್ಲೇಂಟ್ ಇತ್ತು ನನಗೆ, ಅವ್ರು ಬಂದಿರಲಿಲ್ಲ. ಆ IFS ಆಫೀಸರ್ ಸೌರಭ್ ಕುಮಾರ್, ಇವ್ರ ಮೇಲೆ ಇತ್ತು ಕಂಪ್ಲೇಂಟ್, ನನಗೆ ಬಂದಿರಲಿಲ್ಲ ಸರ್. ಕುಂತಿದ್ದವರಲ್ಲಿ 4 ಜನ ಯಾರಪ್ಪ ಅಂತ ಹೇಳಿದ್ರೆ CEO ಪೂರ್ಣಿಮಾ IAS, ಆಯ್ತಾ. ಈ ಇಮಿಡಿಯೇಟ್ ಪಕ್ಕದಲ್ಲೇ ಕೂತಿದ್ರು, ಯಾರಿಗ ಆಯೋಗದಿಂದ ಬಂದಿದ್ರಲ್ಲ, ಮಹಿಳಾ ಆಯೋಗದಿಂದ, ಅವ್ರ ಪಕ್ಕ. ಯಾಕೆ ಇವರಲ್ಲಿದ್ರು ಅಂತ ಹೇಳಿದ್ರೆ ಅವ್ರದ್ದೇ ಅಲ್ವಾ ಆಫೀಸು, ZP, ಇರಲೇಬೇಕು ಪಾಪ, ತಪ್ಪಿಸ್ಕೊಳಕ್ಕಾಗೋದಿಲ್ವಲ್ಲ. ಹಾಗಾಗಿ ನಮ್ಮ SP ಮೇಡಮ್ ಅಂತೂ ಹುಷಾರಿಲ್ಲ ನನಗೆ ಅಂತ ಬಿಟ್ರು ಸಿಕ್ ಲೀವ್ ಹಾಕ್ಬಿಟ್ಟು ಹೋಗಿದ್ರಂತೆ, ತಪ್ಪಿಸ್ಕೊಂಡ್ರು. ಅಯ್ಯೋ, ಇವರಿಗೆಲ್ಲ ನಾನು ಫಾರ್ವರ್ಡ್ ಮಾಡ್ಬಿಟ್ಟಿದ್ದೆ ನಾನು ಅಡಿಷನಲ್ SPಗೆ, ಆಮೇಲೆ ಅರಣ್ಯ ಇಲಾಖೆ ಜನಗಳಿಗೆ, ಇವರಿಗೆಲ್ಲ ಏನು ಮಾಡ್ತಿರಪ್ಪ, ನಾ ಬರೋಳಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ತಪ್ಪಿಸ್ಕೊಂಡು ಹೋಗಿದ್ರು. ಶಿವ ಅಂತ ಅಲ್ಲೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಕ್ರೈಮ್ ಡಿಪಾರ್ಟ್ಮೆಂಟಿಂದ ಅಡಿಷನಲ್ SP ಕೂತಿದ್ರು. ಯಾರ ಜೊತೆ ನಮಗೆ ಇಂಟ್ರಾಕ್ಷನ್ನೇ ಆಗಿಲ್ವೋ, ಯಾರ ಜೊತೆ ನಮ್ದು ಯಾವ ಕಂಪ್ಲೇಂಟು ಪೆಂಡಿಂಗ್ ಇಲ್ವೋ ಅಂಥವ್ರು ಕೂತಿದ್ರು. ಇವ್ರು ನಮ್ಗೆ ಏನು ಕೆಲಸ ಆಯಿತು, ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜನಗಳು ಭಾಳ ಈಸಿಲಿ ಮೀನು ನುಗ್ಗಿಸ್ಕೊಂಡು ತಪ್ಪಿಸ್ಕೊಂಡು ಹೋಗಿದ್ರು ಅಂತ ಆಯ್ತು. ಒಟ್ಟಿಗೆ ನನ್ನ ಕಂಪ್ಲೇಂಟ್ಸ್ ಕಡೆಯಿಂದ. ಅಯ್ಯೋ ಶಿವನೇ, ಅಂಥದ್ರಲ್ಲಿ ಬೆಳಗ್ಗೆ ಕೋರ್ಟಲ್ಲಿ ಆಗಿದ್ದ ಕತೆ ಏನಿತ್ತೋ, ನನಗೆ ಸಿಟ್ಟು ಬಂದು ಕೋರ್ಟಲ್ಲಿ, ನೋಡ್ರಿ ಮೇಡಮ್, ಈಗಿನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ನಾವ್ಯಾವ ಇಲ್ಲಿ ತನಕ ಅನುಭವಿಸಿರೋ ನರಕಗಳು ಏನೇನಿದಾವೋ, ಈ ಸಿಸ್ಟಮ್, ಕರಪ್ಟ್ ಸಿಸ್ಟಮ್ ಒಳಗಡೆ, ಹಾಳು ಬಿದ್ದ ಕೂಲಿಗೆಟ್ಟೋಗಿರೋ ದರಿದ್ರ ಸಿಸ್ಟಮ್ ಒಳಗಡೆ, ಅದೆಲ್ಲನೂ ಸೈಡ್ಗಿಡನ ಈಗಿನ್ನೂ ಕೋರ್ಟಿಂದ ಬರ್ತಾ ಇದ್ದೀನಿ. ಇವರೇ ಕೂಗಿ ಕರೆದಾರೆ ಪೊಲೀಸರು ಮತ್ತು ಪ್ರಾಸಿಕ್ಯೂಷನ್ ಜನ, ಬರ್ರಿ ಎವಿಡೆನ್ಸ್ ಮಾಡೋಣ, ಫೈನಲ್ ಎವಿಡೆನ್ಸು, ಒಂದು ಲಾಸ್ಟ್ ಎವಿಡೆನ್ಸ್ ಇದೆ, ಅದನ್ನು ಮುಗಿಸೋಣಂತೆ. ಅವ್ರು ಕರ್ಕೊಬರಕ್ಕೆ ಹೇಳಿದ್ದೀವಿ, ಬರ್ತಾರವರು, ನೀವು ಬನ್ನಿ ಅಂತೆಲ್ಲ ಕರೆದ್ಬಿಟ್ಟು ಬೆಳಗ್ಗೆ ಬಂದು ನೋಡಿದ್ರಲ್ಲಿ ಮ್ಯಾಜಿಸ್ಟ್ರೇಟ್ ಇಲ್ಲ ಕೋರ್ಟಲ್ಲಿ. ಅಂದರೆ ಏನು ಮಾಡಬೇಕು ನಾವೇನಾದ್ರು ತಪ್ಪಿಸ್ಕೊಂಡ್ರೆ, ಅಂದರೆ ಕ್ಲೈಂಟ್ಸ್ ಆಫ್ ದ ಕೋರ್ಟ್, ಅಂದರೆ ಕಕ್ಷಿದಾರರು, ನ್ಯಾಯಾಲಯದ ಕಕ್ಷಿದಾರರು, ನಮ್ಮಂಥವ್ರು ಏನಾದ್ರು ತಪ್ಪಿಸ್ಕೊಂಡ್ರೆ ಅವ್ರು ಏನು ಬೇಕಾರಾಗಿರ್ಬೋದು, ಅಕ್ಯೂಸ್ಡಾರು ಆಗಿರ್ಬೋದು, ಸಾಕ್ಷಿಗಳಾರು ಆಗಿರ್ಬೋದು, ಅಥವಾ ಎವಿಡೆನ್ಸ್ ಆರು ಆಗಿರ್ಬೋದು. ಎವಿಡೆನ್ಸ್ ಅಂದರೆ ಸಾಕ್ಷಿನೇ, ಇನ್ನೇನು ಅಂದರೆ ಎರಡೂ ಪಾರ್ಟಿಗಳು. ಒಂದು ಕೇಸ್ ನಡಿಬೇಕಂದ್ರೆ 2 ಪಾರ್ಟಿಗಳಿರ್ತವೆ. ಅದರೊಳಗಡೆ ಕ್ರಿಮಿನಲ್ ಕೇಸ್ ಅಂತ ಹೇಳಿದ್ರೆ ಪೊಲೀಸ್ ಒಬ್ಬರು ಪಾರ್ಟಿ ಆದರೆ, ಯಾರನ್ನ ಅಕ್ಯೂಸ್ ಮಾಡಿರ್ತಾರೋ ಅವ್ರು ಇನ್ನೊಬ್ರು, ಒಟ್ಟಿಗೆ 2 ಪಾರ್ಟಿಗಳು ಅಲ್ವಾ, 2 ಕ್ಲೈಂಟ್ಸ್ ಆದಂಗೆ ಆಯಿತು, ಕೋರ್ಟಿಗೆ ಕ್ಲೈಂಟ್ಸ್ ಆದಂಗೆ ಆಯಿತು. ಕ್ಲೈಂಟ್ಸ್ ಆಫ್ ದ ಕೋರ್ಟು ತಪ್ಪಿಸ್ಕೊಂಡ್ರೆ, ಬರ್ದಲೇ ಹೋದರೆ, ಕೋರ್ಟಿನ ಆರ್ಡರ್ಗಳನ್ನ ಇದು ಮಾಡದೆ ಹೋದರೆ, ಫಾಲೋ ಮಾಡ್ದಲೇ ಹೋದರೆ, ಅವ್ರ ಮೇಲ್ಗಡೆ ಫೈನಿಂಗ್ ಅನ್ನೋ ಬಿಸಿನೆಸ್ ಒಂದು ಮಾಡ್ತಾರೆ. ಅದು ಕೋರ್ಟಲ್ಲಿ ಕೂತ್ಕೊಳ್ಳೋ ಪ್ರಿಸೈಡಿಂಗ್ ಆಫೀಸರ್, ನ್ಯಾಯಾಧೀಶರು, ಯಾರು ಮ್ಯಾಜಿಸ್ಟ್ರೇಟ್ ಇರ್ತಾರೋ ಟ್ರಯಲ್ ಕೋರ್ಟ್, ಅವರವರ ಬುದ್ಧಿಮತ್ತಿಗೆ ತಕ್ಕಂಗೆ 100, 200, 300, 1000, 500 ಎಷ್ಟು ಬೇಕಾದ್ರೆ ಹಾಕೋಬೋದು, ಇವ್ರು ಇಷ್ಟ ಬಂದಂಗೆ. ಆಯಿತಾ, ಅವರಿಗೆ ಯಾವುದು ಸರಿ ಅಂತ ಅನ್ಸುತ್ತೋ ಆ ಲೆಕ್ಕಕ್ಕೆ ಮಾಡ್ತಾರೆ ಫೈನ್. ಆಯಿತಾ, ನನಗೆ ಫಾರ್ ಎಕ್ಸಾಂಪಲ್ 40 ಕಿಲೋಮೀಟ್ರ್ ದೂರ ಹೋಗಬೇಕು ನಾನು. ಇಲ್ಲಿಂದ ಹೋಗೋ ದಾರಿ ಮಧ್ಯದಲ್ಲಿ ಏನಾರು ಆಯಿತು, ಆಕ್ಸಿಡೆಂಟ್ ಆಯಿತು, ಯಾರು ಎಲ್ಲೋ ಬಿದ್ದನೋ ಎದ್ನೋ ಏನೋ, ಒಟ್ಟಿಗೆ ಟೈಮ್ ಸರಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇನ್ಫ್ಯಾಕ್ಟ್ ಮೇಡಮ್ ಜಡ್ಜಿ ಅವ್ರು ಯಾರಿದ್ದಾರೋ ಅವ್ರಿಗೆ ನಾನು ಮುಂಚೆಲೇ ಹೇಳಿದ್ದೆ, ಇನ್ಫ್ಯಾಕ್ಟ್ ಮೇಡಮ್ ನನಗೊಂದು 10-15 ನಿಮಿಷ ಬರೋದು ಲೇಟ್ ಆದರೆ ನನ್ನ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡಬೇಡಿ ಪ್ಲೀಸ್, ಮಧ್ಯಾಹ್ನಕ್ಕೆ ಆ ಲೆವೆಲ್ಗಂತೂ ಗ್ಯಾರಂಟಿ ಇರ್ತೀನಿ. ಹಿಂಗೆಲ್ಲ ಹೇಳಿದ್ರು ಹ್ಞೂ ಅಂತಲೂ ಹೇಳಿದ್ದಾರೆ ಜಡ್ಜ್ ಮೇಡಮ್. ಅಂಥದ್ರಲ್ಲಿ ಮತ್ತೆ ತಿರ್ಗಾ ಹಿಂಗೆ ಮಾಡ್ತಾರೆ. ನಾವು ಸತ್ವ ಕೆಟ್ಟವ ಅನ್ನೋ ಹೈ ಸ್ಪೀಡಲ್ಲಿ ಗಾಡಿ ಬಿಟ್ಕೊಂಡು ಹೋಗ್ಬೇಕು. ಆ ದರಿದ್ರ ನ್ಯಾಷನಲ್ ಹೈವೇಯಲ್ಲಿ ಯಾವ ಜಾಗದಲ್ಲಿ ಮೊನ್ನೆ ಆಗಿತ್ತಲ್ಲ ಆಕ್ಸಿಡೆಂಟು, ಗಣೇಶಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಎಲ್ಲೋ ಎಷ್ಟೊಂದು ಜನ ಚಿಕ್ಕ ಪುಟ್ಟ ಮಕ್ಕಳು, ಇಂಜಿನಿಯರಿಂಗ್ ಎಲ್ಲ ಓದ್ತಾ ಇದ್ದವರೆಲ್ಲ ಫುಲ್ ನೆಗೆದು ಬಿದ್ದೋದ್ರಲ್ಲ. 8 ಜನ ಹೋದ್ರು, ಟೋಟಲ್ ನಂಬರ್ ಎಷ್ಟಾಯ್ತೋ ಗೊತ್ತಿಲ್ಲ.
ಈಗ ಹಾಕಿದ್ದಾರೆ ಅಲ್ಲಿಗೆ ಹಂಪುಗಳು. ಇವತ್ತು ಎಣಿಸ್ಕೊಂಡು ಹೋದೆ ನಾನು. 1 2 3 4 5 6 7 8 ಒಂದ್ ಕಡೆ. ಕಡೆಯಿಂದ ಹೋಗಿ ಡಿಕ್ಕಿ ಹೊಡೆದಿದ್ಯಲ್ಲ ಅದು ಟ್ರಕ್ಕು, ಅದಾದ್ಮೇಲ್ಗಡೆ ಮತ್ತಿನ್ನೊಂದು ಸ್ವಲ್ಪ ಮುಂದೋದಲ್ಲ, ಮತ್ತಿನ್ನೊಂದು 3 4 ಕಣೆ ಏನು ಅಡಿಷನಲ್. 8 ಜನ ಸತ್ತೋಗಿದಾರ ಒಟ್ಟಿಗೆ. ಆ ನಂಬರಿಗೆ ಮ್ಯಾಚ್ ಆಗಕ್ಕಂತ ಮಾಡ್ಕೊಂಡೋದಾರೋ ಏನೋ ಇವರು ಜನ ಹಿಂಗೆ ಅಂತ ನಾನು ತಲೆ ಒಳಗಡೆ ಅನ್ಕೊಂಡು, ಈ ಗಬ್ಬೆದ್ದ ಜನಗಳು ನ್ಯಾಷನಲ್ ಹೈವೇನ ನ್ಯಾಯ ನೀತಿಲಿ ಮೇಂಟೈನ್ ಮಾಡೋದಿಲ್ಲ ಜನ, ಅನ್ಯಾಯವಾಗಿ ಜನಗಳ ಜೀವ ಕಳೆದ್ರು. ಆ ದರಿದ್ರ ರೋಡಲ್ಲಿ ನಾನು ಬರಬೇಕು, ನಾನು ಕೋರ್ಟ್ಗಳಿಗೆ. ಅಂಥದ್ರಲ್ಲಿ ಬಂದು ನೋಡಿದ್ರೆ ಟೈಮಿಗೆ ಸರಿಯಾಗಿ ನಾವು 11 ಗಂಟೆಗಿಂತ 1/4 ಗಂಟೆ ಬಿಟ್ಕೊಂಡೇನ ಬಂದರೆ ಕೋರ್ಟಲ್ಲಿ ಜಡ್ಜೇ ಇಲ್ಲ. ಜಡ್ಜ್ ಇಲ್ಲ ಅಂತ ಹೇಳಿದ್ರೆ ಹೋಗ್ಲಿ, ಬೇಡ, ಪೊಲೀಸ್ ಇರ್ಬೇಕಲ್ಲ, ಆಮೇಲೆ ಪ್ರಾಸಿಕ್ಯೂಷನ್ ಇರ್ಬೇಕಲ್ಲ. ಪೊಲೀಸ್ ಅಂಡ್ ಪ್ರಾಸಿಕ್ಯೂಷನ್ ಇಬ್ರು ಒಂದು ಪಾರ್ಟಿ. ಇವತ್ತಿದ್ದಿದ್ದ ಕೇಸಲ್ಲಿ ಕೇಸ್ ನಂಬರ್ ಹೇಳ್ತೀನಿ ನೋಡ್ಕೊಳ್ಳಿ. ಸೂಪರ್ ಕೇಸ್ ಇದು 5923/17, ಅಂದರೆ 5923 CC ನಂಬರ್. ಅದಕ್ಕೆ ಅದಕ್ಕೇನು ಹೇಳ್ತಾರೆ 2017 ಕೇಸ್ ಅದು. ನೋಡ್ರಿ, ಸಿಗಾಕೊಂಡ್ರೆಲ್ಲ IAS IPS ಆಫೀಸರ್ಗಳು ಈ ಕೇಸೊಳಗಡೆ. ನಾನು ಸುಮ್ಮನೆ ನಾಮಕ ವಾಸ್ತ ಅಕ್ಯೂಸ್ಡು ಫಾಲ್ಸ್ ಕೇಸ್ ನನ್ನ ಮೇಲ್ಗಡೆ ಮಾಡಿರೋ. ನಾನು ಮಾಡಿರೋ ಜೆನ್ಯೂನ್ ಕೇಸನ್ನ ರಿಪೋರ್ಟ್ ಮಾಡಿಬಿಟ್ಟು ನನ್ನ ಮೇಲ್ಗಡೆ ಮಾಡಿರೋ ಫಾಲ್ಸ್ ಕೇಸಲ್ಲಿ ಸಿಗಾಕೊಂಡಿರೋರು ಯಾರು? IPS IAS ಆಫೀಸರ್ಗಳು. ಹೆಸರು ಹೇಳ್ತೀನಿ ಕೇಳ್ಕೊಳಿಬೇಕಾರೆ: ಚೈತ್ರ XDC, ಆಮೇಲೆ ರಾಹುಲ್ ಕುಮಾರ್ ಶಾಪುರ್ವಾಡ SP ಆಫ್ ಹಾಸನ್ ಡಿಸ್ಟ್ರಿಕ್ಟ್, ಆಮೇಲೆ ಅಡಿಷನಲ್ DC ಜಾನಕಿ IAS, ಈಗ IAS ಪೋಸ್ಟಲ್ಲಿ. ಅವ್ರದ್ದಾಯ್ತು ಎವಿಡೆನ್ಸ್, ಅವ್ರು ಮಾಡಿ ಮುಗಿಸಾಯ್ತು. ನಂದಲ್ಲ ತಪ್ಪು, DC ಅಂತ ಅವ್ರು ಹೇಳಿ ಹೋಗಾಯ್ತು. ಈ DC ಕರ್ಸ್ಬೇಕು ಇವ್ರು. ಇವಾಗ DC ಕರ್ಸಕ್ಕೆ ಏನು ನಾನು ಮೆಮೊ ಬರ್ದೀನಿ, ಇವ್ರು ಕರ್ಸಕ್ಕೆ ಎಲ್ಲ ಜುಡಿಷಿಯರಿ ಜನ ಏನೇನೋ ಹಾಳು ಮುಳು ಬೇಕಿಲ್ದಿರೋ ಫ್ಯಾಬ್ರಿಕೇಟೆಡ್ ಕೇಸ್, ಅಂದರೆ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಇರುತ್ತಲ್ಲ ಅಂಥವನ್ನೆಲ್ಲ ಹಿಡ್ಕೊಂಡು ಕುಂತವ್ರೆ. ಸಾಕ್ಷಿನೇ ಡಿಸ್ಟ್ರಾಯ್ ಮಾಡೋರೆ ಪೊಲೀಸರು. ಮತ್ತು DC ಚೈತ್ರ DC IAS, ಚೈತ್ರ IAS XDC 2017. ಇಂತಿಂಥ ಗಬ್ಬೆದ್ದ ಜನಗಳ ಜೊತೆ ನಾವೆಲ್ಲ ಬದ್ದಾಡ್ ಸಾಯ್ಕೊಂಡು ಆಗಿನ್ನೂ ಹೋಗಿದ್ದೀನಿ. ನಾನು ಕೇಳದೆ ಈ ಮಹಿಳಾ ಆಯೋಗದ ಕಮಿಷನರ್ ಮೇಡಮಿಗೆ ಕೇಳಿದೆ, ನೋಡಿ ಮೇಡಮ್, ನಾವೇನಾರು ಚೂರು ಪಾರು ಲೇಟಾಗಿ ಹೋದ್ವಿ, ಏನೋ ಒಂದು ನಮ್ಗೊಂದು ಕಂಟಕ ಆಯಿತು, ಹೋಗೋಕ್ಕಾಗಲಿಲ್ಲ ನಮಗೆ ಇನ್ನೂ 10 200 300 ಹಿಂಗೆಲ್ಲ ಫೈನ್ ಹಾಕ್ತಾರೆ, NBW ಮಾಡ್ತಾರೆ. ಎಂಥ NBW? ನೀವೇ ಬಂದ್ಬಿಟ್ಟು ಕರ್ಕೊಂಡೋಗ್ರಿ, ನಮ್ಗಿಲ್ಲಿ ರೋಡ್ ನೆಟ್ಗಿಲ್ಲ, ಆಯಿತಾ? ಮಾಡಿಸ್ಕೊಡ್ಬೇಕಾಗಿರೋ ಪೂರ್ಣಿಮಾ ZPL ಕೂತ್ಕೊಳ್ಳೋ ಪೂರ್ಣಿಮಾ IAS ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ZP, ಇವ್ರು ಅಲ್ಲೇ ಕೂತಾರ ಪಕ್ಕದಲ್ಲಿ. ಇವ್ರ ಕಡೆಯಿಂದಲೇ ನನಗೆ ಕೋರ್ಟಿಗೆ ಟೈಮಿಗೆ ಸರಿಗೆ ಬರೋಕ್ಕಾಗೋದಿಲ್ಲ, ಆಯಿತಾ? ಆ ಮಹಿಳಾ ಆಯೋಗದ ಮೇಡಮ್ ಪಕ್ಕದಲ್ಲೇ ಕೂತ್ಕೊಂಡು, ಚೂರು ಪರ ಲೇಟ್ ಆಗುತ್ತೆ ನಾವು ಕೋರ್ಟಿಗೆ ಹೋಗೋದು, ಇವರಿಂದಲೇ ZP CEO ಪೂರ್ಣಿಮಾ IAS ಮುಖ ನೋಡ್ಬೇಕಾಗಿತ್ತು ಅವ್ರದ್ದು. ಇವತ್ತು ನೀವು ಅಲ್ಲಿ ಏನಾರು ರೆಕಾರ್ಡ್ ಮಾಡಿದ್ರೆ ಯಾರು ಪತ್ರಿಕೋದ್ಯಮದ ಜನಗಳು ನೋಡಿ ಕೂತ್ಕೊಂಡು ಏನಾರು ಇದ್ರೆ ಅವ್ರ ಹತ್ರ ರೆಕಾರ್ಡ್ ಮಾಡಿರೋದಿದ್ರೆ ಏನ್ ನಡೀತು ಕಥೆಯಲ್ಲಿ ಅಂತ ಅಂದ್ಬಿಟ್ಟು ಹರಳೆಣ್ಣೆ ಕುಡ್ದಂಗಾಗಿತ್ತು ನನ್ನ ಮುಖ ನೋಡಿ ಮೇಡಮ್ದು. ಯಾಕೆ ಅಂತ ಹೇಳಿದ್ರೆ ರೋಡ್ ಸರಿ ಮಾಡಿಸ್ಕೊಡಿ, ನಮ್ಗೆ ರೋಡಿಂದು ವ್ಯವಸ್ಥೆ ಎಷ್ಟು ಬೇಕ್ರಿ ಮೇಡಮ್? PDO ಕೇಳೋದು, ನಮ್ಮ ಪಂಚಾಯತಿ PDO ಹೆಬ್ಬಾಲಯ್ಯ, ಎಷ್ಟು ಇದ್ರದ್ದು ಬೇಕು ನಿಮಗೆ ಕಾಂಕ್ರೀಟ್ ರೋಡ್ ಮಾಡೋಕ್ಕೆ? 10-12 ಲಕ್ಷದಂತ ಬರೆದ್ಬಿಟ್ಟು ಆ್ಯಕ್ಷನ್ ಪ್ಲ್ಯಾನಿಗಂತ ತೂರಿಸಿಟ್ಟವ್ರೆ. ಸುಮಾರು 1 ವರ್ಷದ ಮೇಲ್ಗಡೆ ಆಗಕ್ಕ ಬಂತನೋ ಆಲ್ರೆಡಿ. ಏನು ಮಾಡಿದ್ರು ಈ ಪೂರ್ಣಿಮಾ IAS ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ZP ಅಪ್ರೂವೇ ಮಾಡೋಕ್ಕಿಲ್ವಂತೆ. ನಾನು ಕೇಳಿದೆ, ನೋಡಿ ಮೇಡಮ್, ಆಯೋಗದ ಕಮಿಷನರ್ ಯಾರು ಬಂದಿದ್ರು, ಮಹಿಳಾ ಆಯೋಗದವ್ರು, ಇವ್ರಿಗೆ ಕೇಳಿದೆ, ನೋಡಿ ಮೇಡಮ್, ಪೂರಾ ಕರ್ನಾಟಕ ಸ್ಟೇಟ್ ಒಳಗಡೆ ನೀವು ಹೋದ್ರೆ ಇಂಥ ಸಾಲಿಡ್ ಕ್ವಶನ್ ಯಾರೂ ಕೇಳಿರಕ್ಕಿಲ್ಲ. ನಿಮಗೆ ಕೇಳ್ತಾ ಇದ್ದೀನಿ, ನಮಗೆ ಸೊಲ್ಯೂಷನ್ ಕೊಡಿ ಅಂತ ಅಂದ್ಬಿಟ್ಟು. ನೋಡ್ರಿ, ನಮಗೆ ಫೈನ್ ಹಾಕ್ತಾರೆ ಸ್ವಲ್ಪ ಲೇಟ್ ಆಗೋದ್ರೆ, ಆದರೆ ನಾವಲ್ಲಿ ಕಷ್ಟಪಟ್ಕೊಂಡು ನಮ್ಮ ಜೀವನ ಪಣಕ್ಕಿಟ್ಬಿಟ್ಟು ಹೋಗಿ ರೀಚ್ ಆಗ್ಬಿಟ್ಟು ಕೇಳಿದ್ರೆ ಜಡ್ಜ್ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಟರ್ ಇರ್ಬೇಕಾ ಬೇಡವೋ, ಪೊಲೀಸರು ಇರ್ಬೇಕೋ ಬೇಡವೋ, ನನ್ನ ಅಪೋನೆಂಟ್ಗಳು
ಅವರೂ ಇಲ್ಲ, ಜಡ್ಜ್ ಖಾಲಿ, ಬರೀ ಬೆಂಚ್ ಕ್ಲರ್ಕ್ ಬಿಟ್ರೆ ಯಾರೂ ಇಲ್ಲ. ಇಲ್ಲ ಜಡ್ಜ್ ಇಲ್ಲ ಮೇಡಮ್, ಡೇಟ್ ಕೊಡ್ತೀವಿ ಅಂತಾರೆ ಬೆಂಚ್ ಕ್ಲರ್ಕ್. ಯಾಕಪ್ಪ ಬಂದೇವ್ ಕರ್ಕೊಂಡೇ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಪೊಲೀಸರು ನೆನ್ನೆ. ಇನ್ನು ಕಾಲ್ ಮಾಡ್ಬಿಟ್ಟು ನನಗೆ ಅವ್ರು ಎಲ್ಲಿ ಜನ ತೋರಿಸಿ ನನಗೆ ಸಿಗ್ನೇಚರ್ ಮಾಡ್ಬೇಕಲ್ಲ ಅವರು ಪೇಪರ್ ಮೇಲೆ. ಕೋರ್ಟ್ ಸಮನ್ ಮಾಡಿರೋರು ಐದರ್ ಬರಬೇಕು, ಬರ್ದಲ್ಲ ಹೋದ್ರೆ ಅಲ್ಲಿ ಬಂದ್ರೆ ಬಂದಿದ್ದೀವಿ ನಾವು ಅಂತ ಅಂದ್ಬಿಟ್ಟು ಸೈನ್ ಮಾಡ್ಬೇಕು ಅಲ್ವಾ? ಯಾಕೆ ಅಂತ ಕೇಳಿದ್ರೆ ಇಲ್ಲ ಮಧ್ಯಾಹ್ನ ಬರೀತಿ, ಕಾಲ್ ಮಾಡ್ತೀವಿ ಮಧ್ಯಾಹ್ನ ಬನ್ನಿ ಅಂತ. ಕಾಲ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಕೋರ್ಟಲ್ಲಿ ಮಾಡ್ತೀವಿ ಅಂತ ಹಂಗಂತ ಹೇಳಿದ್ದು ಬೆಂಚ್ ಕ್ಲರ್ಕ್. ನಾನು ಕೇಳಿದೆ ಆ ಬೆಂಚ್ ಕ್ಲರ್ಕಿಗೆ, ನಮಗಾದ್ರೆ ಫೈನ್ ಮಾಡ್ತೀರಾ, ಇಲ್ಲಿ ಮ್ಯಾಜಿಸ್ಟ್ರೇಟ್ ತಪ್ಪಿಸ್ಕೊಟ್ರೆ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ನಮಗೆ ಕಾಂಪನ್ಸೇಟ್ ಯಾಕೆ ಮಾಡೋದಿಲ್ಲ ಅಂತ. ಅಲ್ಲ ನಮ್ ಜೀವ ಪಣ ಇಟ್ಟು ಬಂದಿರ್ತೀವಿ ತಾನೆ ಆ ದರಿದ್ರ ರೋಡಲ್ಲಿ. 8 ಜನ ಸಣ್ಣ ಪುಟ್ಟ ಮಕ್ಕಳು ಸತ್ತೋದ್ರಲ್ಲ, ಅರ್ಥನೇ ಆಗೋದಿಲ್ಲ ಅವ್ರಿಗೆ ಭಾಷೆ. ಈ ಮಹಿಳಾ ಆಯೋಗದ ಕಡೆಯಿಂದ ಏನಾರು ಆಯ್ತದೇನೋ ನೋಡ. ನಾನು ಪೂರಾ ಕರ್ನಾಟಕ ಸ್ಟೇಟಲ್ಲಿ ಇಂಥ ಸಾಲಿಡ್ ಕ್ವಶನ್ ಯಾರು ಕೇಳಿರೋದಿಲ್ಲ. ನೀವು ಯಾವ ಕಡೆಯಿಂದ ಯಾರ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ಗೆಟ್ ಮೀ ಎ ಸೊಲ್ಯೂಷನ್ ಫಾರ್ ದಿಸ್ ಅಂತ ಬಿಟ್ಟು ಅರ್ಜಿ ಬರ್ಕೊಡಿ ಅಂತಾರೆ. ಅರ್ಜಿ ಬರ್ಕೊಡ್ಬೇಕಂತ ಕೇಳ್ರ ಇಂಥ ಸಾಲಿಡ್ ಕ್ವಶನ್ ಕೇಳಿದೀನಿ. ಇವ್ರು ಸೀದಾ ಈ ಕಾರ್ಯಾಂಗದಲ್ಲಿ ಕೂತ್ಕೊಳ್ಳೋರು ಬ್ಯೂರೋಕ್ರಾಟ್ಸ್. ಅಂದ್ರೆ ಬ್ಯೂರೋಕ್ರಾಟ್ಸ್ ಅಂದ್ರೆ ನಾನು ಕನ್ನಡದಲ್ಲಿ ಹೆಂಗ್ ಹೇಳ್ಬೇಕು, IAS KAS ಇವರೆಲ್ಲ ಆಫೀಸರ್ಗಳು ಯಾರು ಇರ್ತಾರೋ ಅಂಥವ್ರಾಗ ಬ್ಯೂರೋಕ್ರಾಟ್ಸ್ ಅಂತಾರ ನಮ್ಮ ಕಡೆ. ಪಕ್ಕದಲ್ಲೇ ಶಾಸಕಾಂಗ ಅಂದ್ರೆ MLAಗಳು, MP ಇಲ್ಲ MLAಗಳು ಎಲ್ಲಿ ಕುತ್ಕೋತಾರೋ ಅವ್ರಿಗೆ ಪಕ್ಕದಲ್ಲೇ ಅಂಟು ಗಂಟೆ ಕೆಲಸ ಮಾಡೋರು ಇವರು ಜನ. ಅವ್ರು ಆರ್ಡ್ರ್ ಇವರು ಆರ್ಡ್ರ್, ಏನೋ ಒಂದು ಮಾಡಲಿ ನ್ಯಾಯಾಂಗ ಜೊತೆ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ಈ ಥರನೂ ಮಾಡಿ ಒಂದು ವ್ಯವಸ್ಥೆ ಅಂತ ಅಂದ್ಬಿಟ್ಟು ಬನ್ನಿ ಅಂತ ಕರೆದ್ಬಿಟ್ಟು ಕಾಲ್ ಮಾಡಿ ಫೋನ್ ಮಾಡಿ ಕರೆದ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಾಂಪನ್ಸೇಷನ್ ಕೊಡೋರು ಯಾರು? ಇದು ನಾ ಕೇಳಿರೋ ಕ್ವಶನ್ ರಪ್ಪ. ಕ್ವಶನ್ ಸಾಲಿಡ್ ಕೇಳಿದ್ದೀನಿ. ನಾನು ಹೇಳ್ತಿರೋ ವಿಚಾರದಲ್ಲಿ ಮ್ಯಾಟರ್ ಸಾಲಿಡ್ ಅಂತ ಅನ್ಸುತ್ತೆ ಅಂದರೆ ಇದಕ್ಕೆ ನಾನು ಯಾವತ್ತೂ ಕೇಳಿದ್ದಿಲ್ಲ. ನೀವು ನನಗೆ ಲೈಕ್ ಕೊಡೋದು ಬೇಡ, ಸಬ್ಸ್ಕ್ರೈಬ್ ಮಾಡೋದು ಇಂಥವೇನು ಕೇಳೋದಿಲ್ಲ. ಶೇರ್ ಮಾಡಿ ಕಮೆಂಟ್ ಮಾಡಿ. ಪಾಸಿಟಿವ್ ಇದ್ರೂ ಪರವಾಗಿಲ್ಲ, ನೆಗೆಟಿವ್ ಇದ್ರೂ ಪರವಾಗಿಲ್ಲ, ನನಗೆ ಆಪೋಸಿಟ್ ಇದ್ರೂ ಪರವಾಗಿಲ್ಲ. ನಾನು ಹೇಳ್ತಿರೋ ಮ್ಯಾಟ್ರಿಗೆ ನನಗೆ ಪಾಸಿಟಿವ್ ಇದ್ರೂ ಪರವಾಗಿಲ್ಲ. ಅಂದರೆ ಸಕಾರಾತ್ಮಕವಾಗಿದ್ದರೂ ಪರವಾಗಿಲ್ಲ, ನಕಾರಾತ್ಮಕವಾಗಿದ್ದರೂ ಪರವಾಗಿಲ್ಲ. ಮಾಡ್ರಿ ಕಮೆಂಟ್. ನಾ ಕೇಳ್ತಿದ್ದೀನಲ್ಲ ಕ್ವಶನ್. ಆಯೋಗದ ಮೇಡಮ್ ಆನ್ಸರ್ ಮಾಡ್ಲಿಲ್ವಲ್ಲ, ಅರ್ಜಿ ಬರ್ಕೊಡಕ್ಕೆ ಕೇಳ್ತಿದ್ರು. ನೀ ಯಾರಂತ ಕೇಳಿದ್ರು. ಪಕ್ಕದಲ್ಲಿ ಕೂತಿರೋ ಅಲ್ಲಿ ಪೂರ್ಣಿಮಾ ಕೇಳ್ಕೊಳ್ಳಿ, ನನ್ನ ಐಡೆಂಟಿಟಿ ಚೆನ್ನಾಗಿ ಗೊತ್ತು. ನಾನು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿರೋ ಪರ್ಸನ್, ಹಾಗಾಗಿ ಇವ್ರಿಗೆ ಚೆನ್ನಾಗಿ ಗೊತ್ತು. ಡಿ ಸಿ ಎಲ್ಲೆಲ್ಲೋ ಮುಖ ಕಣ್ಣಂಗಾಯ್ತು. ಫಸ್ಟ್ ಓಕೆ ಇವ್ರು ಹೊಸ DC ಬಂದವ್ರು, ಲತಾ ಕುಮಾರಿ ಮೇಡಮ್ IAS. ಸಣ್ಣವ್ರ ಥರ ಕಾಣ್ತಾರೆ, ಅಂದರೆ ಇನ್ನು ಸೀನಿಯರ್ IAS ಆಫೀಸರ್ ಅಲ್ವೇನೋ ಅನ್ನೋ ಥರ ಕಾಣ್ತಾರೆ. ಹಾಗಾಗಿ ಅವ್ರ ಮುಖ ಇನ್ನೂ ನನಗೆ ಎಲ್ಲೋ ಒಂದೇ ಸಲ ನೋಡಿರೋದು ನಾನು ಅಷ್ಟೇ. ನನಗೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಇದ್ರು DC, ನಾನೇ DC ಅನ್ನೋಂಗೆ. ಹಾಗೆ ಕೇಳಿ, ಇವ್ರಿಗೆ ಗೊತ್ತಿರ್ತದೆ. ಆಫೀಸ್ ಆಫ್ DC ಗೊತ್ತಿರ್ಬೇಕಲ್ಲ. ಎಲೆಕ್ಷನ್ ಎಕ್ಸಿಕ್ಯೂಟ್ ಮಾಡೋದು ಅವರೇ ತಾನೆ. ಅಸೆಂಬ್ಲಿ ಎಲೆಕ್ಷನ್ ನಾ ಕಂಟೆಸ್ಟ್ ಮಾಡಿದ್ದು. ನಾನು ಯಾರು ಅಂತ ನನ್ನ ಹೆಸರು ಟೈಪ್ ಮಾಡಿದ್ರೆ ಅಲ್ಲಿ ಪೂರ್ಣಿಮಂಗೆ ಗೊತ್ತಲ್ಲ. ಫಸ್ಟ್ ಆಫ್ ಆಲು ಬೇಕು ಅಂತಲೇ ನನ್ನ ಕೆಲಸನ ವಿತ್ ಹೆಲ್ಡ್ ಮಾಡ್ಕೊಂಡು ಇಟ್ಕೊಂಡವ್ರೆ. ಅಲ್ಲಿ ಅಪ್ರೂವೇ ಮಾಡೋದಿಲ್ವಂತೆ. ನಾನು ಯಾರು ಅಂತ ಗೊತ್ತಿಲ್ವಾ? ಅವ್ರ ಕ್ಯಾಬಿನ್ ಒಳಗಡೆ ಜಗಳಾಡಿ ಬಂದಿದ್ದೀನಿ ನಾನು ಮೇಡಮ್ ಜೊತೆ. SP ಕರ್ಸ್ತೀನಿ ಅಂತ ನನ್ನ ಎದುರಿಸ್ತಿದ್ರು. ಕರ್ಸಿ SP ಜೊತೆ DCನೂ ಕರ್ಸಿ, ಸತ್ಯಭಾಮ ಹಳೆ DC ನಮ್ಮ ಕರ್ಸಿ. ಅವ್ರ ಹತ್ರ ಎಲ್ಲ ಪೆಂಡಿಂಗ್ ಇದಾವೆ ನಮ್ಮವು ಕಂಪ್ಲೇಂಟ್ಸ್. 3 ಜನ ಕೂತ್ಕೊಂಡು ಸಾಲ್ವ್ ಮಾಡಿ ನನ್ನದು ಪ್ರಾಬ್ಲಮ್ಗಳನ್ನ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅದೇ ಲಾಸ್ಟ್ ಆ ಮೇಡಮ್ ಹತ್ರ ನಾನು ಹೋಗಿದ್ದು. ಹಿಂಗೆ ಅಂಥವ್ರ ಹತ್ರ ಇನ್ನೊಂದ್ಸಲ ವಿಸಿಟ್ ಹೊಡೋದು ಏನೋ ಪ್ರಯೋಜನ? ಹೆಂಗ ಬಂದವ್ರು ಇಲ್ಲ ಮಹಿಳಾ ಆಯೋಗದವರು ಅಂತ ನಾನು ಹೋದ್ರೆ ಕರೆಕ್ಟಾಗಿ ಡೆಡ್ ಸಿಕ್ಕಾಕೊಂಡ್ಬಿಟ್ರು. ಮೇಡಮ್ ಪೂರ್ಣಿಮಾ IAS ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಡ್ಪಿಗಂತೆ ನೋಡ್ರಿ ಎಷ್ಟ್ರ ಮಟ್ಟಕ್ಕೆ ಇವ್ರು ಮಾಡ್ತಾರೆ ಕೆಲಸ ತಿಳ್ಕೊಳ್ಳಿ. ಅಯ್ಯ ನಿಜ ಮಾತ್ರ ಹರಳೆಣ್ಣೆ ಕುಡಿಸೇ ಬಂದಿದ್ದೀನಿ ನಾನು ಅನ್ನೋ ಲೆವೆಲ್ಗೆ ಆಗಿತ್ತು ಮುಖ. ಇವಳೇನಪ್ಪ ನನ್ನೇ ಬೈತಾಳೆ ಇಲ್ಲಿ ಆಯೋಗದ ಮುಂದಗಡೆ. ಇವ್ರೇನೋ ಧರ್ಮಕ್ಕೆ ಅಂತ ಅಂದ್ಬಿಟ್ಟು ಮಾಡಕ್ಕೆ ಬಂದಿದ್ದೀವಿ, ನಿಮಗೆಲ್ಲ ಧರ್ಮ ಮಾಡಕ್ಕೆ ಬಂದಿದ್ದೀವಿ ಅನ್ನೋ ಥರ ಆ್ಯಟಿಟ್ಯೂಡ್ ಅವ್ರದ್ದು.
ಅಸಾಧ್ಯ ಪೊಲೀಸ್ ಪ್ರೊಟೆಕ್ಷನ್ ಒಳಗಡೆ ಅಲ್ಲಿ ಹೆಣ್ಮಕ್ಳು ಗಂಡಸರು ಎಲ್ಲ ಅಲ್ಲ ನಾನು ಆ ಗಂಡಸರು ಕೇಳೋದು, ಅಲ್ಲ ಕಣ್ರಪ್ಪ ಅಲ್ಲಿ ಬಂದಿರೋದು ಜನ ಮಹಿಳಾ ಮತ್ತು ಮಕ್ಕಳ ಆಯೋಗದ ಜನ ಕಮಿಷನರು, ನೀವ್ಯಾಕೆ ಬಂದಿದ್ದೀರಿ ಗಂಡಸರು ಅಂತ ಕೇಳಿದ್ರೆ ಗಂಡಸರು ಬರ್ಬಾರ್ದು ಅಂತ ಕೇಳ್ತದೆ ಯಾವುದೋ ಒಂದು ಅಯ್ಯಪ್ಪ. ಅಲ್ಲಿ ಆಗಿರೋ ರಶ್ ಹಂಗಿತ್ತು ಅಂತ ಹೇಳಿದ್ರೆ ಒಂಥರ ಪ್ರಾಣಿಗಳನ್ನ ಟ್ರೀಟ್ ಮಾಡ್ದಂಗೆ ಮಾಡ್ತಿದ್ರು ಕಣ್ಣು ಮನುಷ್ಯರು ಕರೆದು. ಇದು ಆಯೋಗದ ಕಮಿಷನರ್ ಮೇಡಮ್, ಇವ್ರಿಗೆ ಅಷ್ಟಾರಕ್ಕೂ ಇರಬಾರ್ದ ಕಾಮನ್ ಸೆನ್ಸು? ಆ ಸಭಾಂಗಣ ಹೊಯ್ಸಳ ಸಭಾಂಗಣದಲ್ಲಿ ಸಿಗ್ತೀನಿ ನಾನು ಅಂತ ಅಂದ್ಬಿಟ್ಟು ಇವರೇ ಎಲ್ಲ ಪಬ್ಲಿಸಿಟಿ ಮಾಡಿದವರು ವಾಟ್ಸಾಪಲ್ಲಿ. ಸಿವಿಲ್ ಮ್ಯಾಟ್ರಿಗೆಲ್ಲ ಬರಂಗಿಲ್ಲ ಅನ್ನೋ ವಿಚಾರ ಹೇಳಿಲ್ಲ ಮಾತ್ರ. ನಾನು ಅದನ್ನು ಕೇಳಿದೆ ಅವ್ರಿಗೆ, ಅಲ್ಲ ನೀವು ಸಿವಿಲ್ ಬರೋಂಗಿಲ್ಲ ಅಂತ ಮುಂಚೆ ಎಲ್ಲ ಹೇಳೋದವನ್ರಿ ಮೇಡಮ್, ಫಿಲ್ಟ್ರಿಂಗ್ ಕೆಳಗಡೆನೆ ಮಾಡ್ಬೋದಲ್ಲ ಗ್ರೌಂಡ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ ಇರೋದು ಇದು, ಸಾರಿ ಥರ್ಡ್ ಫ್ಲೋರಲ್ಲಿ ಇರೋದು ಅದು ಹೊಯ್ಸಳ ಸಭಾಂಗಣ. ಆ ಫಿಲ್ಟ್ರಿಂಗ್ ಏನಿದೆಯಲ್ಲ ಸಿವಿಲ್ ಮ್ಯಾಟ್ರ್ ಎಲ್ಲ ನಾನು ಹ್ಯಾಂಡಲ್ ಮಾಡೋದಕ್ಕೆ ಬಂದಿರೋದಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಫಿಲ್ಟ್ರಿಂಗ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಬಿಟ್ಟಿದ್ರೆ ಮೇಲ್ಗಡೆ ಅಷ್ಟೊಂದು ಕ್ರೌಡೇ ಆಯ್ತಿರ್ಲಿಲ್ಲ. ಸಾಲಿಡ್ ಕ್ವಶನ್ ಕೇಳೋರು ನನ್ನ ತರು ಕರೆಕ್ಟಾಗಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿರ್ತಿತ್ತು. ಸೆನ್ಸ್ ಅನ್ನೋದು ಎಲ್ಲುಂಟು ನಮ್ಮ ಬ್ಯೂರೋಕ್ರಾಟ್ಗಳಿಗೆ, ನಮ್ಮ ಪೊಲಿಟಿಷಿಯನ್ಗಳಿಗೆ, ಅಂದರೆ ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಶಾಸಕಾಂಗ ಮತ್ತು ಕಾರ್ಯಾಂಗದ ಜನಗಳಿಗೆ ಎಲ್ಲುಂಟು ಸೆನ್ಸ್? ಇದ್ರು ತೋರಿಸ್ಬಿಡ್ಲಿ ಒಂಚೂರು. ಸಾಯಕ್ಕೆ ಮುಂಚೆ ನಾವು ಕೇಳ್ಕತ್ತೀವತ್ತ ಕಡೆ. ನೆಕ್ಸ್ಟ್ ನಂದು ಕೋರ್ಟ್ ಡೇಟ್ ಯಾವತ್ತು ಬರ್ತದಲ್ಲ ಅವತ್ತು ಹೋಗಿ ಹೇಳ್ತೀನಿ ಮೇಡಮ್ಗೆ, ನೋಡ್ರಿ ಮೇಡಮ್ ನಾನು ನ್ಯಾಯಾಂಗ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಒಂಚೂರು ನಮ್ಮದೊಂಚೂರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಿ ಬಂದಿದ್ದೀನಿ ಮಹಿಳಾ ಆಯೋಗಕ್ಕೆ ಅಂತ ಅಂದ್ಬಿಟ್ಟು ಜಡ್ಜ್ಗೂ ಹೇಳ್ತೀನಿ ನಾನು. ಮತ್ತು ನಮ್ಮ ಜನರಲ್ ಏನು ಹೇಳ್ತಾರೆ ರಿಜಿಸ್ಟ್ರಾರ್ ಜನರಲ್ ಹೈಕೋರ್ಟ್ ಯಾರು ಕುಂತಾರೋ ಹೈಕೋರ್ಟಲ್ಲಿ ಅವ್ರಿಗೂ ಒಂದು ಬರಿತೀನಿ ಮೇಲೆ. ಕಂಪ್ಲೇಂಟ್ ಅಂತೂ ಹೋಗುತ್ತೆ. ನನಗೊಬ್ಬಳಿಗೆ ಅಲ್ದಲ್ಲೇ ಅಷ್ಟೊಂದು ಜನಗಳಿಗೆ ಹಿಂಸೆ ಕೊಟ್ಟಾರಲ್ಲ ಇವತ್ತು. ಕಡ್ದು ಉಣ್ಸಿರೋ ಕೆಲಸ ಏನು ಅದ ಹೇಳ್ಬಿಡ್ಲಿ ಸಾಕು. ನಾನು ಇದನ್ನೂ ಹೇಳಿದ್ದೀನಿ ಅಡಿಷನ್ಲಿ. ಅದೇನೋ ಜನ ಸ್ಪಂದನ ಅಂತ ಒಂದು ಮಾಡ್ಕೊಂಡು ಕೂತೀರಿ ಗೌರ್ಮೆಂಟ್ ಜನ, ಡಿಸ್ಟ್ರಿಕ್ಟಲ್ಲೂ ಸರಿ CM ಲೆವೆಲಲ್ಲೂ ಸರಿ ವಿಧಾನಸೌಧದಲ್ಲಿ ಎರಡೂ ಕಡೆಗೆ ಬರ್ದಿದ್ದು ನನ್ನ ಕಂಪ್ಲೇಂಟ್ಗಳನ್ನ ಇನ್ನೂ ಸಾಲ್ವ್ ಮಾಡಿಲ್ಲಲ್ಲ ಯಾಕೆ ಅಂತ. ಈಗ ಇನ್ನೊಂದು ಬೇರೆ ಅರ್ಜಿ ಬರಿಬೇಕಾ ನಿಮಗೆ ನಾನು ಅಂತ ಕೇಳ್ಕೊಳ್ಳಿ. ಪಕ್ಕದಲ್ಲಿ ಕೂತಿರೋ ಅಲ್ಲಿ ಪೂರ್ಣಿಮಾ IAS ಅಂತ. ನಾನು ಪೂರ್ಣಿಮಾ ಅಂತಲೇ ಅನ್ನೋದು, IAS ಅಂತ ಅನ್ಲೇಬಾರ್ದು. ನಾನು ಇನ್ನೂ ಅಂದು ಇನ್ನೇನೆ. ಇನ್ಫ್ಯಾಕ್ಟ್ ಅಲ್ಲಿ ಹೇಳಿದಾಗ ನಾನು ಪೂರ್ಣಿಮಾ ಅಂತಲೇ ಅಂದಿದ್ದು, IAS ಅಂತ ಹೇಳಿಲ್ಲ. ಯಾಕೆಂತ ಹೇಳಿದ್ರೆ IASಗೆ ಇರಬೇಕಾಗಿರೋ ಕಾಮನ್ ಸೆನ್ಸ್ ಅವ್ರಿಗೆ ಇದ್ದಂಗೆ ಕಾಣಕ್ಕಿಲ್ಲ ನನಗೆ. ಕರೀಲಿ ನಮ್ಮ SP ಸುಜೀತಾ ಮೊಹಮ್ಮದ್ ಮೇಡಮ್ನ, ಬರ್ತಾರೇನೋ ನೋಡೋಣ. ಭಗವಂತ ನಾಳೆಗ್ಲೂ ಅವ್ರು ಬರೋದಿಲ್ಲ, ಅಡಿಷನಲ್ SP ಕಳಿಸ್ತಾರೆ. ಅಡಿಷನಲ್ SP ಪಾಪಚ್ಚಿ ಅವರಿಗೆ ಇವ್ರು ಮಾಡೋ ಗಬ್ಬೆದ ಕೆಲಸಕ್ಕೆ ಇವರು ತೇಪೆ ಹಚ್ಕೊಂಡು ಕೆಳಗೆ ಕೂತ್ಕೊಂಡು ನನ್ನನ್ನು ಸ್ಪೆಸಿಫೈ ಮಾಡೋ ಕೆಲಸನ ಅವ್ರಿಗೆ ಕೊಡ್ತಾರೆ ಪಾಪ. ಹಾಗಾಗಿ ಅವ್ರು ಬಂದಿರಲಿಲ್ಲ ಇವತ್ತು. ಎಲ್ಲಿ ಅಡಿಷನಲ್ SP ತೋರಿಸಿ ಅಂತ ಹೇಳಿದ್ರೆ ನಮ್ಮ ಅಡಿಷನಲ್ SP ತೋರಿಸ್ದಲ್ಲ ಈ ಕ್ರೈಮ್ ಅಡಿಷನಲ್ SP ಕ್ರೈಮ್ ಅಡಿಷನಲ್ SP ಏನಕ್ಕೆ ಬಂದು ಕೂತಿದ್ರು ಮಹಿಳಾ ಆಯೋಗಕ್ಕೆ? ಹಿಂಗೆ ವಿಚಿತ್ರ, ಇಂತಿಂಥವು ವಿಚಿತ್ರಗಳು. ಕೇಳಬೇಕು ಎಲ್ಲರೂ ಕ್ವಶನ್, ನಾನೊಬ್ಬಳೇ ಎಲ್ಲ ಕಣ್ರಪ್ಪ, ನೀವು ಎಲ್ಲರೂ ಕೇಳಿ ಆಯ್ತಾ. ಇದಕ್ಕೆ ವಿಡಿಯೋಗೆ ಕಮೆಂಟ್ಸು ಶೇರಿಂಗ್ ಇದನ್ನು ಮಾಡಿ, ಆವಾಗ್ಲರೂ ಸರಿ ಆಯ್ತಾರ ಅವರೆಲ್ಲ ಅಡ್ಡದಿಡ್ಡಿ ಇರೋ ಕಬ್ಬೆದ್ದ ಜನ. ಕತೆ ಇದೊಂದು ಫೋನ್ ಇದನ್ನು ಸ್ಟಾಪ್ ಮಾಡೋಕ್ಕೂ ನನಗೆ ಹಾಳು ಬಿದ್ದೋಗಿರ್ತದೆ ಎಲ್ಲ.